ಬ್ರದರ್ ಇಂದು ಕ್ರಿಕೆಟ್ ಏನು ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ನಡೀತಾ ಇದೆ, ಏನು ಹೇಳ್ತೀರಾ? ನಾವು ತುಂಬ ಆತುರದಿಂದ ಕಾಯ್ತಾ ಇದ್ದೀವಿ. ಇವತ್ತಂತೂ ಇಂಡಿಯಾ ಅಂತೂ ಮ್ಯಾಚ್ ಗೆಲ್ಲೋದಂತೂ ಪಕ್ಕ, ಅದಂತೂ ಏನು ಸಂಶಯ ಇಲ್ಲ. ಇದರಲ್ಲಿ ಸೂರ್ಯಕುಮಾರ್ ಯಾದವ್ ಅಂತೂ ಫುಲ್ ಜಡಿತಾ ಇದ್ದಾರೆ. ಅವ್ರದ್ದು ಹಾಫ್ ಸೆಂಚುರಿ ಬರ್ಬೋದು. ಆದರೆ ಅಭಿಷೇಕ್ ಶರ್ಮಾ ಇದು ಪವರ್ ಪ್ಲೇಯಲ್ಲಿ ಚಲೋ ಆಡಿದರೆ ಪಕ್ಕ 250 ಅಂತೂ ಹೋಗೋದು ಪಕ್ಕನೇ. ನಾಳೆ ಅಂತೂ ನಾವು ಪಟಾಕ್ಷಿ ಹಾರಿಸೋಕೆ ರೆಡಿ ಸಿದ್ಧವಾಗಿದ್ದೀವಿ. ನೋಡ್ರಿ ನೆಚ್ಚಿನ ಪ್ಲೇಯರ್ ಯಾರು? ನೆಚ್ಚಿನ ಪ್ಲೇಯರ್ ಅಂದರೆ ಬೌಲರ್ದಲ್ಲಿ ಬುಮ್ರಾ. ಅವ್ರು ಯಾರ್ಕಾರ್ ಹಾಕೋದು ತುಂಬ ಚಲೋ ಆಗ್ತಾರೆ. ಮತ್ತು ಲಾಸ್ಟ್ ಓವರ್ನಲ್ಲಿ ಕಡಿಮೆ ರನ್ಗಳನ್ನ ಕೊಡ್ತಾರೆ. ಅದೇ ನಮಗೆ ಇಷ್ಟ ಆಗಿದ್ದು. ಅಲ್ಲ, ಈಗ ಕೆಲ ದಿನಗಳ ಹಿಂದೆ ನಾವು ಭಾರತ್ ಜೊತೆ ಆಟ ಆಡಲ್ಲ ಅಂತೇಳಿ ಟ್ರೋಲ್ ಆಗ್ತಾ ಇದೆ. ಹೌದು. ಇಲ್ಲ, ಯಾಕೆ ಪಾಕಿಸ್ತಾನದವ್ರಿಗೆ ಹೆದರಿಕೆ? ಈ ಅಭಿಷೇಕ್ ಮತ್ತು ಇವ್ರು ಇಶಾನ್ ಕಿಶಾನ್ ಆಡೋದು ನೋಡಿ ಪಾಪ ಹಂಜಿಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಅವ್ರು ಏನೋ ಬೈಕಾಟು ನಾವು ಕೈ ಕೊಡ್ತಿಲ್ಲ ಅಂತ ಬೈಕಾಟ್ ಮಾಡ್ತಾ ಇದೀವಿ ಅಂತ ಅನ್ನತ್ತಾ ಇದ್ದಾರೆ ಅವರು. ಸುಮ್ಮನೆ ಅದಲ್ಲ. ಮ್ಯಾಚ್ ಗೆಲ್ಲುವಂಥದ್ದು ಇಂಡಿಯಾ. ಇದಂತೂ ಸಂಶಯನೇ ಇಲ್ಲ. ಇಂಡಿಯಾ ಅಂತೂ ಗೆಲ್ಲೋದೆ ಪಕ್ಕ. ಇದು 100% ಅಂತೂ ಇಂಡಿಯಾನೇ ಮ್ಯಾಚ್ ಗೆಲ್ಲೋದು. ತಮ್ಮ ಸರ್? ತಮ್ಮ ಹೆಸರು ಅಭಿಷೇಕ್ ಗಾಡಿವಾಡರ್ ಅಂತ. ಥ್ಯಾಂಕ್ ಯು. ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಇವತ್ತು ನಡೆಯುವ ಮ್ಯಾಚ್ ಭಾಳ ಎಕ್ಸೈಟ್ಮೆಂಟ್ ಇದೆ. ಇಟ್ಸ್ ಇಂಡಿಯಾಸ್ ಬ್ಯಾಟಿಂಗ್ ಲೈನಪ್ ವರ್ಸಸ್ ಪಾಕಿಸ್ತಾನ್ ಬೌಲಿಂಗ್ ಲೈನಪ್. ಅವ್ರ ಬೌಲಿಂಗ್ ಲೈನಪ್ಪು ಇದೆ, ನಮ್ಮದು ಇಂಡಿಯಾದ ಬ್ಯಾಟಿಂಗ್ ಲೈನಪ್ ಇದೆ. ಆ್ಯಂಡ್ ಇಂಡಿಯನ್ದು ಫಾರ್ಮ್ ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ಸು ಮೋರ್ ದ್ಯಾನ್ 220 ತನಕ ಸ್ಕೋರ್ ಮಾಡ್ಬೋದು ಇಂಡಿಯಾದವರು. ಆ್ಯಂಡ್ ಬ್ಯಾಟಿಂಗ್ ಆದರೆ ಆ್ಯಂಡ್ ದೇ ವಿಲ್ ಡಿಫೆಂಡ್ ದ ಸ್ಕೋರ್ ಅನಿಸುತ್ತೆ. ಚೆನ್ನಾಗಿ ಎಕ್ಸೈಟ್ಮೆಂಟ್ ಇದೆ. ಆಫ್ಟರ್ ಲಾಂಗ್ ಟೈಮ್ ಇಂಡಿಯಾ ಪಾಕಿಸ್ತಾನ ಮತ್ತೆ ಒಂದು ಮ್ಯಾಚ್ ಆಡ್ತಾ ಇದ್ದಾರೆ. ಫಸ್ಟ್ ಪಾಕಿಸ್ತಾನದವರು ಆಡೋದಿಲ್ಲ ಅಂತಂದ್ರು ಈಗ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಕ್ಸೈಟ್ಮೆಂಟ್ ಇದೆ. ಸರ್, ಹಿಂದೆ ಸಾಕಷ್ಟು ಮ್ಯಾಚ್ಗಳನ್ನು ಚೆನ್ನಾಗಿ ಆಡಿದ್ದಾರೆ ಭಾರತ. ಹಾಂ. ನಮ್ಮ ಇಂಡಿಯಾದವರು ಏನು ಮ್ಯಾಚ್ ನಡೀತಾ ಇದೆ ಇಂಡಿಯಾ ಪಾಕಿಸ್ತಾನ. ಕೆಲ ದಿನಗಳ ಹಿಂದೆ ನಾವು ಪಾಕಿಸ್ತಾನದವರು ಭಾರತ ಜೊತೆ ಆಡಲ್ಲ ಅಂತೇಳಿ ಒಂದು ಇದು ಮಾಡ್ತಾ ಇದ್ದಾರೆ. ಇಲ್ಲ, ಭಯ ಏನಿಲ್ಲ. ಅಂದರೆ ಹೇಗಿದೆ, ಇಂಡಿಯಾದ್ದು ವರ್ಲ್ಡ್ ಕಪ್ಪಲ್ಲಿ 15-1 ಇದೆ. ಇಂಡಿಯಾದವರು ವರ್ಲ್ಡ್ ಕಪ್ದಲ್ಲಿ 15-1 ಸ್ಕೋರ್ ಇದೆ. ಇಂಡಿಯಾದವರು 15 ಸರಿ ಗೆದ್ದಿದ್ದಾರೆ, ಪಾಕಿಸ್ತಾನದವರು 1 ಸರಿ ಗೆದ್ದಿದ್ದಾರೆ. ಅದು ದುಬೈಯಲ್ಲಿ. ಭಯ ಅಂತಂದರೆ ಏನಿಲ್ಲ, ಎಕ್ಸೈಟ್ಮೆಂಟ್ ಇದೆ ಮ್ಯಾಚ್ಗೋಸ್ಕರ. ಮ್ಯಾಚ್ ಎಕ್ಸೈಟ್ಮೆಂಟ್ ಇದೆ. ಅವರೇನೋ ಆಡೋದಿಲ್ಲ ಅಂತಂದರು ಅಂದರೆ ಅವ್ರಿಗೆ ಭಯ ಇರ್ಬೋದು. ಯಾಕಂದರೆ ಇಂಡಿಯಾದವ್ರು ಕಂಟಿನ್ಯೂ ವರ್ಲ್ಡ್ ಕಪ್ದಲ್ಲಿ ಯಾವತ್ತೂ ಅವ್ರ ಜೊತೆ ಸೋತೇ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಭಯ ಇರ್ಬೋದು. ನೋಡೋಣ ನಾಳೆ ಮ್ಯಾಚ್ ಏನಾಗುತ್ತೆ. ಹಾಂ, ಇಂದಿನ ಮ್ಯಾಚ್ ಏನಾಗುತ್ತೆ ಅದನ್ನು ನೋಡೋಣ. ಡಾಕ್ಟರ್ ರಾಮರಾವ್ ಅಂತಂದು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಲಿಂಗರಾಜ್ ಕಾಲೇಜಿಂದ. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಹೌದು. ಹೇಗೆ ಅನಿಸುತ್ತೆ? ಯಾವ ರೀತಿ ಆಟ ಆಡ್ಬೋದು? ಚೆನ್ನಾಗಿ ಆಡ್ಬೋದು ಅಂತ ಅನ್ಕೋತೀನಿ. ನಮ್ಮ ಇಂಡಿಯನ್ ಪ್ಲೇಯರ್ಸು ಈಗ ನ್ಯೂ ಪ್ಲೇಯರ್ಸ್ ಆಗಿದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಅವರಲ್ಲಿ ಒಂದು ಜೋಶ್ ಇರುತ್ತೆ, ಗೆಲ್ಲೋ ಒಂದು ಹೌಸ ಇರುತ್ತೆ. ಅದಕ್ಕೆ ಅವ್ರು ಚೆನ್ನಾಗಿ ಆಡಿ ನಮ್ಮನ್ನು ಹೆಮ್ಮೆ ಪಡಿಸೋಕೆ ಇದು ಮಾಡ್ತಾರಂತ ಭಾವಿಸ್ತಿದ್ದೀನಿ. ಪಾಕಿಸ್ತಾನದವರು ನಾವು ಭಾರತ ಜೊತೆ ಆಡಲ್ಲ ಅಂತೇಳಿ ಹೌದು ಮುಂಚೆ ಗೊತ್ತಿರಲಿಲ್ಲ ಮ್ಯಾಚ್ ಆಗುತ್ತೋ ಇಲ್ಲೋ ಖರೆ. ಆದರೆ ಇವತ್ತು ಫೈನಲಿ ಆಗ್ತಿದೆ. ಆಮೇಲೆ ಶಿವರಾತ್ರಿ ಬಂದಿದೆ. ಸೊ ಎಲ್ಲರೂ ಆ ಸಂಭ್ರಮದಲ್ಲಿದ್ದಾರೆ. ಐ ಥಿಂಕ್ ಇಟ್ ವಿಲ್ ಬಿ ಫಾರ್ ದ ಗುಡ್. T20 ಮ್ಯಾಚ್ ಅಂತ ಬಂದಾಗ ಯಾವತ್ತಿಗೂ ಕೂಡ ಪಾಕಿಸ್ತಾನ ಜೊತೆ ನಾವು ಸೋತೇವೆ. ಹೌದು ಹೌದು, ಸರಿ. ನಾಳೆ ಮ್ಯಾಚ್ ಅಂದ್ರೆ ಇವತ್ತಿನ ಮ್ಯಾಚ್ ಯಾವ ರೀತಿ ಆಗ್ಬೋದು? ಇವತ್ತಿನ ಮ್ಯಾಚು ನನಗೆ ಒನ್ ಶೋರ್ ಅಂದರೆ ಅವರು ಫುಲ್ ಸ್ಟ್ರಾಂಗ್ ಇದರಲ್ಲೇ ಅಪ್ರೋಚೇ ಬರ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ಕಾಂಟ್ರವರ್ಸಿ ಆಗಿ ಅವರು ಬಗ್ಗಂಗಿಲ್ಲ ಅಂತ ಗೊತ್ತದ, ಆಮೇಲೆ ನಾವು ಬಗ್ಗಂಗಿಲ್ಲ ಅಂತ ಅದು ಗೊತ್ತದ. ಸೊ ಅದೊಂದು ಫುಲ್ ದೊಡ್ಡ ರೈವಲ್ರಿ ಆದಂಗೆ ಆಗ್ತದೆ ಅಂತ ಹೇಳಿ. ಯುದ್ಧ ಅಂದ್ರೆ ಅಂತಲ್ಲ, ಅದ್ರ ಎರಡು ಮ್ಯಾಚ್ ಮಾಡೋದು ನಮ್ಮ ಕಡೆ ಸರಿ ಇಲ್ಲ. ಅವ್ರ ಪ್ಲೇಯರ್ಸ್ ಆಗಿ ಪ್ರೊಫೆಷನಲ್ ಆಗಿ ಆಡಿ ಹೋಗಬೇಕು. ಖರೆ ಅವು ಬಿಕಾಸ್ ಆಫ್ ಸಮ್ ಅದರ್ ಸಿಚುವೇಶನ್ಸ್ ಅವು ಮರ್ಜ್ ಆಗ್ಯಾವ. ಸೊ ಐ ಜಸ್ಟ್ ಹೋಪ್ ಇವತ್ತು ಅವ್ರು ಚೆಂದಾಗಿ ಆಡಿ ತಮ್ಮ ಬೆಸ್ಟ್ ಕೊಡ್ತಾರೆ ಅಂತ ಹೇಳಿ. ನೆಚ್ಚಿನ ಪ್ಲೇಯರ್ ಯಾರು? ಮ್ಯಾಚ್ ಈಗಿನ ಟೀಮ್ನಾಗ ಅಂದರೆ ಅಭಿಷೇಕ್ ಶರ್ಮಾ ಅದು ಸರಿ ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಸಿರಾಜ್ ಅವರು ಎಕ್ಸ್ಪೀರಿಯನ್ಸ್ ಸಂಬಂಧ ಅವ್ರು ಭಾಳ ಇವತ್ತು ಐ ಹೋಪ್ ಅವರು ಫುಲ್ ಜಾಸ್ತಿ ಜೋಶಿಂದ, ಜಾಸ್ತಿ ಡಿಟರ್ಮಿನೇಷನ್, ಜಾಸ್ತಿ ಡೆಡಿಕೇಶನಿಂದ ಬರ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಕಳೆದ ಮ್ಯಾಚಲ್ಲಿನೂ ಅವ್ರು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಅಂತ ಹೇಳಿ ಬರೀ ಒಂದಿಬ್ರು ಪ್ಲೇಯರ್ ಚೆನ್ನಾಗಿ ಆಡಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ USA ಒಳಗೆ ಬರೀ ಸೂರ್ಯಕುಮಾರ್ ಆಡಿದ ಅಂತ ಹೇಳಿ ಸ್ವಲ್ಪ ನಾವು ಗೆಲ್ಲೋ ಚಾನ್ಸ್ ಇತ್ತು. ಸೊ ಇವತ್ತು ಎಲ್ಲರೂ ಮೆಂಟಲಿ ಮತ್ತು ಫಿಸಿಕಲಿ ಎರಡರಲ್ಲಿ ವಂದನಾ. ಇಂದು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ T20 ಮ್ಯಾಚ್ ನಡೀತಾ ಇದೆ. ಯಾವ ರೀತಿ ಹೋಗ್ತಿದೆ, ಹೇಗೆ? ಇವತ್ತು ನಂಗೆ ಅನಿಸ್ತಿದೆ ರೀ ಇಂಡಿಯಾ ಗೆಲ್ಲುತ್ತೆ ಅಂತ ಅನಿಸ್ತಿದ್ರಿ. ಇವತ್ತು ಇಂಡಿಯಾ ಗೆಲ್ಬೇಕಂತ ಆಸೆ ರೀ. ಅದಕ್ಕಂದ್ರೆ ಇದೆಲ್ಲರದು ಇಂಡಿಯಾದವ್ರದ್ದೆಲ್ಲ ಗೆದ್ದರೆ ನಮಗೂ ಚಲೋ ಆಕೈತಿ. ಅದ್ರ ಸಂಬಂಧ ಇಂಡಿಯಾ ಗೆಲ್ಬೇಕು ರೀ. ಹಳೆ ಮ್ಯಾಚ್ ನೋಡಿದ್ರೆ
ಇವತ್ತಿನ ಮ್ಯಾಚ್ ನೋಡಿದ್ರೆ ಏನು ಅನ್ಸುತ್ತೆ ಅಂದ್ರೆ ನಿನ್ನೆ ಮ್ಯಾಚ್ಗಿಂತ ಇವತ್ತು ನಮ್ಗೆ ಅನಿಸೈತ್ರಿ ಇವತ್ತು ಗೆಲ್ತಾರಂತ ನಮ್ಗೆ ಭಾಳ ಹೋಪ್ ಐತ್ರಿ ಗೆಲ್ಲಾರಿ ಇಂಡಿಯಾದವ್ರು. ಅಂದ್ರೆ ಪಾಕಿಸ್ತಾನದವರು ನಾವು ಇಂಡಿಯಾ ಜೊತೆ ಆಡಲ್ಲ ಹಾ. ಮಿಸ್ ಮಾಡಿದ್ರು ಈಗ ಆಡ್ತಾ ಇದ್ದಾರೆ. ಆ, ಏನ್ ಏನಾದ್ರು ಭಯ ಆಯ್ತಾ ಈಗ ಅಂತ? ಅದ ಭಯ ಅನ್ನಲಕ್ರಿ, ಯಾಕಂದ್ರೆ ಇಂಡಿಯಾದವ್ರು ಭಾಳ ಗ್ರೇಟ್ ಅದಾರಿ, ಅದ್ರ ಸಂಬಂಧ ಇಂಡಿಯಾದವ್ರು ಹಂಗೆ ಅದ್ರ ಸಂಬಂಧ ಮಾಡತ್ತಾರಿ ಅವ್ರು. ಇದು ನೆಚ್ಚಿನ ಪ್ಲೇಯರ್ ಯಾರು ಅಂತ ಇಶಾನ್ ಕಿಶನ್. ಚೆನ್ನಾಗಿ ಹಾಂ, ಇಶಾನ್ ಕಿಶನ್ ಚಲೋ. ಹಾರ್ದಿಕ್ ಪಾಂಡ್ಯ ಅವರು ಚಲೋ ಆಡ್ತಾರೆ. ಅಲ್ಲ ಹೇಗೆ ಅನ್ಸುತ್ತೆ ಮ್ಯಾಚ್ ಟಫ್ ಆಗ್ಬೋದಾ? ಟಫ್ ಏನಿಲ್ರಿ, ಈಸಿನಾಗ ಹೋಗಿ ಅವ್ರು ಗೆಲ್ತಾರೆ, ಇಂಡಿಯಾದವ್ರು ಗೆಲ್ತಾರೆ ರೀ ಒಟ್ಟು. ಯಾವತ್ತಿಗೂ T20 ಅಂತ ಬಂದಾಗ ನಾವು ಬಿಟ್ಟು ಅದ ಇವತ್ತು. ಹಾಂ, ಓಕೆ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಡ್ತಿದ್ದಾರೆ ಎಲ್ಲರೂ. ಈಗ ಇಂಡಿಯಾ ಅಂತ ಪಾಕಿಸ್ತಾನ ಅಂತ ಬಂದಾಗ ಹಾಂ, ನಾವು ಇಂಡಿಯಾ ಪರವಾಗಿ ನಿಂತಿದ್ವಿ. ಬರೀ ಪಾಕಿಸ್ತಾನ ಇವತ್ತು ಕೂಡ ಇಲ್ಲಿವರೆಗೂ ಬಿಟ್ಕೊಟ್ಟಿದೆ. ಇಂದಿನ ಮ್ಯಾಚ್ ಯಾವ ರೀತಿ ಟಫ್ ಆಗ್ಬೋದು? ಸ್ಕೋರ್ ಎಷ್ಟು? ಸ್ಕೋರ್ ಇಲ್ಲಾನು ಒಂದು 290 ತನಕ ಸ್ಕೋರ್ ಆಗ್ಬೋದು ರೀ ಇವತ್ತು. ಅಂದ್ರೆ ಹಿಂದಿನ ಮ್ಯಾಚ್ಗಿಂತ ಇವತ್ತು ಚಲೋ ಆಗಿದ್ರೆ ನಮಗೂ ಚಲೋ ಆಗಿದೆ ಅಂತ. ಅದರಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ. ಹಾಂ, ಯಾವ ರೀತಿ ಟಫ್ ಅಂದರೆ ಬಾಲಿಂಗ್ ಒಳಗೆ ಐತಿ ಬ್ಯಾಟಿಂಗ್. ಬ್ಯಾಟಿಂಗ್ ಒಳಗೆ ಚಲೋ ಐತ್ರಿ. ಹಾರ್ದಿಕ್ ಪಾಂಡ್ಯ, ಇಶಾನ್ ಕಿಶನ್ ಬ್ಯಾಟಿಂಗ್ ಮಸ್ತ್ ಐತಿ. ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂಗ್ ಮಸ್ತ್ ಐತ್ರಿ, ಅವ್ರು ಆಡ್ತಾರಂತ. ತಮ್ಮ ಹೆಸರು? ನನ್ನ ಹೆಸರು ರೀ ಸ್ಫೂರ್ತಿ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. Yes. ಯಾವ ರೀತಿ ಹೋಗ್ತಿದೆ, ಹೇಗೆ ಆಡ್ತಿದೆ? ಇವತ್ತು ನನ್ನ ಪ್ರಕಾರ ನಾನೇನಂತಿದ್ದೀನಿ, ಇಂಡಿಯಾ ಚಲೋ ಅಂತೂ ಆಡ್ತಾ ಇದೆ ಮೊದಲಿಂದನೂ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇಂಡಿಯಾ ಮೊದಲಿಂದನೂ ಚಲೋ ಆಡ್ತಾ ಇದೆ, ಈಗೂ ಚಲೋ ಆಡುತ್ತೆ, ಮತ್ತು ಯಾವತ್ತೂ ಆಡ್ತಾನೆ ಇರುತ್ತೆ. ಸೊ ಐ ವಾಂಟ್ ಎವ್ರಿ ಪ್ಲೇಯರ್ ಟು ಪ್ಲೇ ಆಲ್ ದ ಆ್ಯಸ್ ದೇರ್ ವಿಶಸ್. ಚಲೋ ಆಗುತ್ತೆ. ಹಾರ್ದಿಕ್ ಪಾಂಡ್ಯ, ಎಸ್, ಹಾಂ, ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಬುಮ್ರಾ ಆಲ್ಸೋ. ಸೊ ಐ ಹೋಪ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ ವಿಶಸ್ ಫಾರ್ ದೆಮ್. ಬೇರೆ ದೇಶಗಳಿಗೆ ನಾಳೆ ಇವತ್ತು ಪಾಕಿಸ್ತಾನ ಇರ್ತಾವಲ್ಲ, ಪಾಕಿಸ್ತಾನ ಮತ್ತೆ ಮೊದಲಿಂದಲೂ ಕೂಡ ನಮಗೆ ಬದ್ಧ ವೈರಿ ಥರನೇ ಆಟ ಆಡ್ತಾ ಬಂದಿದ್ದಾರೆ. ಹೌದು, ಅಂದರೆ ಇವತ್ತಿನ ಮ್ಯಾಚ್ ಅವರು ಒಳ್ಳೆ ಆಟ ಇರ್ತಾರೆ, ಅವರಲ್ಲಿ ಕೂಡ ನಮ್ಮಲ್ಲೇ ಒಳ್ಳೆ ಆಟ ಇರ್ತಾರೆ. ಹೌದು. ಯಾವ ರೀತಿ ಟಫ್ ಆಗ್ಬೋದು ಸ್ಕೋರ್? ಯಾಕೋ ನಂಗೆ ಈ ಸತ ಟೈ ಆಗುತ್ತೆ ಅನಿಸುತ್ತೆ ಸ್ವಲ್ಪ. ಅವ್ರ ಕಡೆನೂ ಹೆಚ್ಚಾಗಿ ಪರಿಶ್ರಮ ಆಗ್ತಾ ಇದ್ದಾರೆ, ನಮ್ಮ ಕಡೆ ಅಂತೂ ಪರಿಶ್ರಮ ಅಂತೂ ಇದ್ದೇ ಇರುತ್ತೆ ಪ್ರತಿ ಸತ. ಸೊ ನಾ ಎಷ್ಟಾದರೂ ಇಂಡಿಯಾಕ್ಕೂ ವೋಟ್ ಮಾಡ್ತೀನಿ. ಸೊ ಐ ವಿಶ್ ದಮ್ ಆಲ್ ದ ಬೆಸ್ಟ್ ಫಾರ್ ದಮ್. ತಮ್ಮ ಹೆಸರು? ಮೈತ್ರಿ. ಮೇಡಮ್, ಇಂದು ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ನಡೀತಾ ಇದೆ, ಯಾವ ರೀತಿ ಆಗ್ಬೋದು? ನಮಗೆ ನಮ್ಮ ಟೀಮ್ ಮೇಲೆ ವಿಶ್ವಾಸ ಇದೆ ರೀ. ಇವತ್ತು ನಾವು ಗೆದ್ದು ನಮ್ಮ ಕಪ್ ನಾವು ಮನೆಗೆ ತೊಗೊಂಡು ಹೋಗ್ತೇವಂತ ವಿಶ್ವಾಸ ಇದೆ. ಅದು ಪಾಕಿಸ್ತಾನ ಜೊತೆ ಇರಲಿ, ಯಾವುದೋ ಟೀಮ್ ಇರಲಿ, ನಮ್ಮ ಇಂಡಿಯಾ ಟೀಮ್ ಒಂದು ಭಾಳಷ್ಟು ಸ್ಟ್ರಾಂಗ್ ಟೀಮ್ ಇದೆ. ಅದ್ರೊಳಗೆ ನಮ್ಮ ಕ್ಯಾಪ್ಟನ್ ಭಾಳಷ್ಟು ಸ್ಟ್ರಾಂಗ್ ಇದ್ದಾರೆ. ಅವ್ರ ಪ್ಲ್ಯಾನಿಂಗ್ ಇರಲಿ, ಗ್ರೌಂಡ್ ವರ್ಕ್ ಇರಲಿ, ಅವರ ಸಹಕಾರಿ ಜೊತೆ ಇರೋದು ಸ್ಟೈಲ್ ಇರಲಿ, ಒಂದು ಕುಟುಂಬ ಹಂಗೆ ಅವರು ನೋಡ್ತಾರೆ. ನಾವು ಆ ಕುಟುಂಬಕ್ಕೆ ನಾವು ಎಲ್ಲರೂ ಸಪೋರ್ಟ್ ಮಾಡತ್ತೀವಿ. ಮತ್ತು ಇವತ್ತು ನಾವು ಗೆಲ್ತೇವೆ ಅಂದ್ರೆ ನಮಗೆ ವಿಶ್ವಾಸ ಇದೆ ರೀ. ಮೇಡಮ್, ಈಗಾಗಲೇ ಕೂಡ ಸಾಕಷ್ಟು ನಾವು ಆಡಲ್ಲ ಅಂತೇಳಿ ಇದು ಮಾಡಿದ್ದಾರೆ ಪಾಕಿಸ್ತಾನದವರು, ಮತ್ತೆ ಆಡಕ್ಕೆ ಬರ್ತಾ ಇದ್ದಾರೆ. ಆಟ ಆಡಕ್ಕೆ ಬರ್ತಾರೆ ರೀ ಅವ್ರ. ಪ್ರತಿ ಸಲ ನಾವು ತೋರಿಸ್ಕೊಟ್ಟಿದ್ದೇವೆ ನಾವು ಹೆಂಗೆ ಸ್ಟ್ರಾಂಗ್ ಇದ್ದೇವೆ ಟೀಮ್ ಆಗಿ. ಸೊ ಅವ್ರು ಬರಲಿ, ಅವ್ರು ಇನ್ನೊಂದು ಸರ್ತಿ ಸೋತೆ ಹೋಗ್ತಾರೆ ರೀ. ನಮಗೆ ಇನ್ನೊಂದು ಸ್ವಲ್ಪ ಒಂದು ಅವಕಾಶ ಸಿಗ್ತೈತಿ ಸೆಲೆಬ್ರೇಷನ್ ಮಾಡೋಕೆ. ಸೊ ವಿ ಆರ್ ಹಿಯರ್ ಟು ಸೆಲೆಬ್ರೇಟ್ ದ ವಿಕ್ಟ್ರಿ ಆಫ್ ಅ ಟೀಮ್ ಇಂಡಿಯಾ. ನಮ್ಮ ಇಂಡಿಯನ್ ಪ್ಲೇಯರ್ಗೆ ಏನು ಹೇಳ್ತಾರೆ ಮೇಡಮ್? ಇಂಡಿಯನ್ ಟೀಮ್ ನೀವು ಆಟ ಆಡ್ರಿ, ನಿಮ್ಮ ಹಿಂದೆ ನಾವು ಎಲ್ಲರೂ ಇದ್ದೇವೆ. ಆ್ಯಸ್ ಎ ಇಂಡಿಯಾ ವಿ ಆರ್ ಪ್ಲೇಯಿಂಗ್ ಆ್ಯಂಡ್ ವಿ ವಿಲ್ ಶೋ ದೆಮ್ ಹೌ ವಿ ಆರ್ ಸ್ಟ್ರಾಂಗ್. ಸಾರಿಕಾ ನಗರಿ. ಇಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಹಾಂ ಸರ್. ಹೇಗೆ ಓಪನ್ಸ್? ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಸೊ ಇಂಡಿಯಾನೇ ಗೆಲ್ತದೆ ಅಂತ 100% ನಮ್ಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಇಂಡಿಯನ್ ಟೀಮ್ದಾಗ ಬ್ಯಾಟ್ಸ್ಮನ್, ಬಾಲರ್ಸ್ ಮತ್ತು ಫೀಲ್ಡಿಂಗ್ ಎಲ್ಲನೂ ಪರ್ಫೆಕ್ಟ್ ಅದ. ಸೊ ಬುಮ್ರಾ ಈಸ್ ಅ ಬೆಸ್ಟ್ ಬಾಲರ್ ಆ್ಯಂಡ್ ಶಿವಮ್ ದುಬೆ ಮೈ ಬೆಸ್ಟ್ ಬ್ಯಾಟ್ಸ್ಮನ್, ಕ್ರಿಕೆಟ್ ಪರ್ಸನ್. ಸೊ ನಮ್ಮ ಕಡೆಯಿಂದ ಎಲ್ಲ ಆ್ಯಸ್ ಎ ಇಂಡಿಯನ್ ಸಿಟಿಜನ್ ಐ ವುಡ್ ಲೈಕ್ ಟು ಸೇ ಆಲ್ ದ ವೆರಿ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ. ಇಂಡಿಯಾ ಗೆದ್ದು ಬರಲಿ ಅಂತ ಹೇಳಿ ಎಲ್ಲರೂ ಆಶಿಸ್ತೇವೆ. ಥ್ಯಾಂಕ್ ಯು. ಪಾಕಿಸ್ತಾನ ಇಂಡಿಯಾ ಜೊತೆ ಆಡಲ್ಲ ಅಂತೇಳಿ ಇದಾಗಿತ್ತು ಮೇಡಮ್, ಕೆಲವು ದಿನಗಳ ಹಿಂದೆ. ಹಾಂ, ಆಡಲಿಕ್ಕೆ ಬರ್ತಾ ಇದ್ದಾರೆ, ಏನು ಭಯ ಏನು? ಮೋಸ್ಟ್ಲಿ ಭಯ ಇರ್ಬೋದು ಅವ್ರಿಗೆ, ಅದಕ್ಕೆ ಅವ್ರು ಹೇಳಿರ್ಬೋದು. ಸೊ ವರ್ಲ್ಡ್ ವೈಡ್ ನೋಡಿದರೆ ಇಂಡಿಯಾ ಇಸ್ ಎ ವೆರಿ ಸ್ಟ್ರಾಂಗ್ ಇನ್ ಆಲ್ ದ ಸೆಕ್ಟರ್ಸ್. ಸೊ ಕ್ರಿಕೆಟದಲ್ಲಿ ಅಂತೂ ಆಗಲೇ ಭಾಳಷ್ಟು ಮೈಲ್ ಸ್ಟೋನ್ ಮಾಡಿದೆ. ಸೊ ಇಂಡಿಯಾನ ಗೆಲ್ತದೆ ಅಂತ ಹೇಳಿ ನಮಗೆ ಭಾಳಷ್ಟು ಭರವಸೆ ಇದೆ. ನೆಚ್ಚಿನ ಪ್ಲೇಯರ್ ಶಿವಮ್ ದುಬೆ ಚೆನ್ನಾಗಿ ಆಡ್ತಾರೆ. ಹೀಸ್ ಕನ್ಸಿಸ್ಟೆನ್ಸಿ ಭಾಳ ಇರ್ತದೆ. ಸೊ ಅವರು ಒಳ್ಳೆ ರೀತಿಯಿಂದ ಆಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ. ಥ್ಯಾಂಕ್ ಯು. ಲಕ್ಷ್ಮೀ ಶಿವಣ್ಣವರ್. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ, ಹೇಗೆ ಅನ್ಸುತ್ತೆ? ಯಾವ ರೀತಿ ಆಡ್ಬೋದು? ಸ್ಕೋರ್ ಎಷ್ಟಾಗ್ಬೋದು? ನೋಡಿ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ನಾವು ಯಾವತ್ತೂ ಎಕ್ಸೈಟೆಡ್. ಎವ್ರಿ ಡೇ ಮ್ಯಾಚ್ ಯಾವಾಗ ಬರ್ತದೆ, ನಾವು ಯಾವಾಗ ನೋಡ್ತೀವಿ ಅಂತ ಮನೆಯಲ್ಲಿ ಎಲ್ಲರೂ ಕೂಡಿ ನೋಡ್ತೀವಿ.
ಸೊ ಇವತ್ತಿನ ಮ್ಯಾಚ್ ನೋಡಿದ್ರೆ ಎರಡೂ ಸೈಡ್ಸ್ ಭಾಳ ಸ್ಟ್ರಾಂಗ್ ಅದಾವೆ. ಇಂಡಿಯಾ ನಮಗನಿಸ್ತದ ಒಂದು ಮೇಲ್ಗೈ ಇದೆ, ಏಕೆಂದರೆ ಬ್ಯಾಟಿಂಗ್ ಭಾಳ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಸೈಡಲ್ಲಿ. ಬೌಲಿಂಗ್ ನೋಡಿದಲ್ಲಿ ನಮ್ಮಲ್ಲಿಯೂ ಭಾಳ ಸ್ಟ್ರಾಂಗ್ ಇದೆ. ನನಗೆ ಅನಿಸೋ ಮಟ್ಟಿಗೆ ಒಂದು ಫಾಸ್ಟ್ ಬೌಲರ್ನ ಹೊರಗಿಟ್ಟು ಒಂದು ಸ್ಪಿನ್ನರನ್ನ ಒಳಗೆ ತಗೋಬೋದು ಇಂಡಿಯಾ. ಅದೇ ಜೊತೆಗೆ ತಾರೀಖ್ ಅಂತ ಏನು ಅವರು ಒಂದು ಪ್ಲೇಯರ್ನ ಹೇಳ್ತಿದ್ದಾರೆ. ನನಗನ್ನಿಸ್ತದ ಇಂಡಿಯನ್ ಬ್ಯಾಟರ್ಸ್ ಅವ್ರನ್ನ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ದೇ ವಿಲ್ ಇಂಡಿಯಾ ಏನಾರೆ ಫಸ್ಟ್ ಬ್ಯಾಟ್ ಮಾಡಿತ್ತಂದರೆ 200+ ರನ್ಸ್ ಗಳಿಸಲ್ಲ. ಈಗಾಗಲೇ T20 ಸಾಕಷ್ಟು ಮ್ಯಾಚ್ಗಳಾಗಿವೆ ಬೇರೆ ಬೇರೆ ದೇಶಗಳು. ಹ್ಮ್. ಅದು ಪಾಕಿಸ್ತಾನ ಜೊತೆ ಆಗ್ತಾ ಇದೆ, ಯಾವ ರೀತಿ ಆಗ್ಬೋದು ಅಂತ? ಪಾಕಿಸ್ತಾನ ಜೊತೆ ಅದೇ ಅದು ಆ ಎನರ್ಜಿನೇ ಬೇರೆ ಇರ್ತದೆ ಆ ಫೀಲ್ಡಲ್ಲಿ. ಆಡಿಯನ್ಸ್ ಇಷ್ಟು ಇನ್ವಾಲ್ವ್ ಇರ್ತಾರಲ್ಲ, ಎಲ್ಲರೂ ಬಂದವರು, ಆ ಇನ್ವಾಲ್ವ್ಮೆಂಟ್ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ತದ ಪ್ಲೇಯರ್ಸ್ ಮೇಲೆ. ಅಷ್ಟು ಪ್ರೆಷರ್ ಬರ್ತದ, ಅದಕ್ಕೆ ಆ ಮ್ಯಾಚ್ ನೋಡೋಕೆ ಅಷ್ಟು ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡ್ತದೆ. ತನ್ನ ಹೆಸರು? ವಿನಾಯಕ್ ಕೊರುಟಿ ಅಂತ, ಲಿಂಗರಾಜ್ ಕಾಲೇಜ್. ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇರ್ತಾ ಇದೆ, ಹಾಂ, ಯಾವ ರೀತಿ ಆಗ್ಬೋದು? ನಿಮ್ಮ ನೆಚ್ಚಿನ ಪ್ಲೇಯರ್ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ನನಗನ್ಸೋ ಮಟ್ಟಿಗೆ ಇಂಡಿಯಾನ ಗೆಲ್ಬೋದು. ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಸ ಫುಲ್ ಸ್ಟ್ರಾಂಗ್ ಅದಾರ ಮತ್ತು ಆಡ್ಬೋದು. ನನಗನ್ಸೋ ಮಟ್ಟಿಗೆ ನಮ್ಗೆ ಟಾಸ್ ಬ್ಯಾಟಿಂಗ್ ಬಂತಂದ್ರೆ 200 ರನ್ ಅಂತೂ ತೆಗಿಬೋದು. ಮತ್ತು ಹಿಂಗೆ ಬಾಲಿಂಗ್ ಅಂತೂ ಬಂತಂದ್ರೆ 150ದಾಗ ಮ್ಯಾಚ್ ಮುಗಿಸ್ಬೋದು. ನಂಗೆ ಅನ್ಸೋ ಮಟ್ಟಿಗೆ ಇಂಡಿಯಾನ ಗೆಲ್ತೈತಿ. ಕಾನ್ಫಿಡೆನ್ಸ್ ಐತಿ ಇಂಡಿಯಾನ ಗೆಲ್ಬೋದು. ಆಲ್ ದ ಬೆಸ್ಟ್ ಇಂಡಿಯಾ. ಪಾಕಿಸ್ತಾನ ಇಂಡಿಯಾ ಅಂತ ಬಂದಾಗ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಹಾಂ, ಅದ್ರಲ್ಲಿ ಇವತ್ತಿನ ಮ್ಯಾಚ್ ಯಾವ ರೀತಿ ಆಗ್ಬೋದು ಅಂತ? ಇವತ್ತು ಸಹ ಬಿಟ್ಕೊಡಂಗಿಲ್ಲ, ಇಂಡಿಯಾನ ಗೆಲ್ಬೋದು. ನೆಚ್ಚಿನ player? ಅಭಿಷೇಕ್. ಚೆನ್ನಾಗಿ ಆಗ್ತದೆ. ಹಾಂ, ಚೆನ್ನಾಗಿ. ಯಾವ ರೀತಿ ಶುಭ ಹಾರೈಕೆ ಮಾಡ್ತಾರೆ? ಆಲ್ ದ ಬೆಸ್ಟ್. ನನ್ನ ಹೆಸರು ಮಧುಶ್ರೀ. ಥ್ಯಾಂಕ್ ಯು.